ಶಿರಾ ವೀರಶೈವ ಲಿಂಗಾಯತ ಹಿತರಕ್ಷಣಾ ವೇದಿಕೆಯಿಂದ ನಗರದ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಮದ್ ರಂಭಾಪುರಿ ಶ್ರೀಗಳಾದ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶೀಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಮನುಷ್ಯ ಎಲ್ಲಿಯವರೆಗೆ ಧರ್ಮದ ಆಸರೆಯಲ್ಲಿ ನಡೆಯುತ್ತಾನೋ ಅಲ್ಲಿಯವರೆಗೆ ಅವನ ಜೀವನದಲ್ಲಿ ಯಾವಾಗಲೂ ಶ್ರೇಯಸ್ಸು, ಉನ್ನತಿ ದೊರಕುತ್ತದೆ ಎಂದು ತಿಳಿಸಿದರು. ಆದರ್ಶವಾದಂತಹ ಚಿಂತನೆಗಳನ್ನು ಬದುಕಿನ ಆಚರಣೆಗೆ ತಂದು ನಡೆದರೆ ಈ ಜೀವನ ಸಾರ್ಥಕಗೊಳ್ಳುತ್ತಾ ಇದೆ. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಒಂದು ಮುತ್ತಿನಂಥ ಮಾತನ್ನು ಅವರು ಹೇಳ್ತಾರೆ. ಏನು ಮಾತಂದ್ರೆ ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತಿ ತೇಷಾಂ ಆತ್ಮನಿರರ್ಥಕಂ. ಈ ಮಾನವ ಜನ್ಮ ಸುಮ್ಮನೆ ಬಂದಿಲ್ಲ. ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ವೃತ್ತಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯ ಜೀವನ ಪಡೆದಿದೆ. ಅರಿವಾದಂಥ ಮಾನವ ಜನ್ಮದಲ್ಲಿ ಬಂದ ಬಳಿಕ ಒಂದಿಷ್ಟಾದರೂ ಶಿವಜ್ಞಾನವನ್ನು ಸಂಪಾದಿಸಿಕೊಳ್ಳದೆ ಇದ್ದರೆ ಗುರು ಕಾರಣಕ್ಕೆ ನಾವು ಒಳಗಾಗದೇ ಇದ್ದರೆ ಈ ಮಾನವ ಜೀವನ ಗುರುವಿನ ಧರ್ಮ. ನಮ್ಮ ಬೆಳಗಾವಿ ಮಠದ ಶ್ರೀಗಳು ಒಂದು ಉಕ್ತಿಯನ್ನು ಹೇಳಿದರು. ಮಕರಂದ ಮಾಡುವುದು ಹೂವಿನ ಧರ್ಮ, ಮಧುವನ್ನಾಗಿ ಮಾಡುವುದು ಧೂಳಿಯ ಧರ್ಮ, ಹಾಲನ್ನು ಕರೆಯುವುದು ಹಸುವಿನ ಧರ್ಮ, ಆ ಹಾಲನ್ನು ಕರೆದು ತುಪ್ಪವನ್ನು ಮಾಡುವುದು ಮಾನವನ ಧರ್ಮ, ಮಾನವನ ಮಾಡುವುದು ನಿಸರ್ಗದ ಧರ್ಮ, ಮಾನವನ ಮಹಾನುಭಾವವನ್ನು ಮಾಡುವುದು ನಿಜ ಗುರುವಿನ ಧರ್ಮ ಅನ್ನುವಂಥ ಮಾತನ್ನು ಹೇಳಿ ವೀರಶೈವ ಧರ್ಮದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳಲ್ಲಿಯೂ ಕೂಡ ಗುರುವಿಗೆ ಪ್ರಥಮ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಿವ ಪಥದ ನಡೆಯೊಡೆ ಗುರು ಪದವೇ ಮೊದಲು ಅನ್ನುವಂಥ ಮಾತನ್ನು ಭಕ್ತಿ ಬಂಡವರಿ ಬಸವಣ್ಣವರು
ಸಾಗರಹಳ್ಳಿಯ ನಟರಾಜ್ ಅವರು ಸಮಾಜದ ಕುರಿತು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಮಾತನ್ನು ತಿಳಿಸಿದರು. ಕಾರಣ ಏನಂದರೆ ಇವತ್ತು ಧರ್ಮವನ್ನು ಉಳಿಸುವಂಥದ್ದು, ಧರ್ಮವನ್ನು ಬೆಳೆಸ್ತಕ್ಕಂಥದ್ದು, ನಮ್ಮ ಮಕ್ಕಳಲ್ಲಿ ಧಾರ್ಮಿಕ ಮನೋಭಾವನೆ ಬೆಳೆಸ್ತಕ್ಕಂಥದ್ದು ಹಿಂದಿಗಿಂತಲೂ ಬಹಳ ಅತ್ಯಂತ ಅವಶ್ಯಕವಾಗಿ ಇವತ್ತು ಬೇಕಾಗಿದೆ. ಕಾರಣ ಏನಂದರೆ ಧಾರ್ಮಿಕ ಆಚರಣೆಯಿಂದ ಇವತ್ತು ಯುವಕರಿಗೆ ದೂರ ಆಗ್ತಾ ಹೋಗ್ತಾ ಇದೆ. ನೋಡಿ, ನೀವೆಲ್ಲ ಗಮನಿಸ್ಬೋದು, ನಮ್ಮ ಯುವರಕ್ಷಣೆ ವೇದಿಕೆಯ ಯುವಕರು ಬಿಟ್ಟರೆ ಬಹಳಷ್ಟು ಜನ ಯುವಕರು ಇವತ್ತು ಧರ್ಮ ಸಮಾರಂಭದಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ. ಯುವಕರು ಧರ್ಮವನ್ನು ಅನುಸರಿಸಿದಾಗ ಮುಂದಿನ ನಿರ್ಮಾಣದಲ್ಲಿ ಯುವಕರ ಸಂಖ್ಯೆ ಅವರೇ ಹಿರಿಯರಾಗ್ತಾರೆ ಮುಂದೆ. ಅವಾಗ ಸಮಾಜದಲ್ಲಿ ಧರ್ಮ ಆಚಾರ ವಿಚಾರ ಬೆಳೆದು ಬರುತ್ತೆ ಎನ್ನುವಂಥ ಒಂದು ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನನ್ನ ಆರಾಧ್ಯ ಗುರುದೇವನಾಗಿರುವ ಮಹಾನ್ ತಪಸ್ವಿ ಕಾಯಕ ಮಹಾಶ್ರೀಯೋಗಿಯನ್ನ ಸ್ಮರಣೆ ಮಾಡಿ ಇವತ್ತು ಸಿರಾನಗರದಲ್ಲಿ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ. ಈ ಧರ್ಮ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೂ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾಗರದಂಡ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ವೇದಿಕೆಯ ನೇತೃತ್ವ ವಹಿಸಿರ್ತಕ್ಕಂಥ ಶಸ್ತ್ರಬ್ರಹ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ, ಶಸ್ತ್ರಬ್ರಹ್ಮ ಮನ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ, ದೈವಾಂಶದ ಎಲ್ಲ ಹರಗಳು ಚರಮೂರ್ತಿಗಳಲ್ಲಿ ನತಮಸ್ತಕಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ತಾಯಂದ್ರೆ, ಎಲ್ಲ ಸಮಾಜದ ಬಾಂಧವರೇ, ಕಾರ್ಯಕ್ರಮದಲ್ಲಿ 220ಕ್ಕೂ ಹೆಚ್ಚು ಮಂದಿ ಶಿವದೀಕ್ಷೆ ಪಡೆದರು. ಸಿದ್ದರಬೆಟ್ಟ ಶ್ರೀ ಕ್ಷೇತ್ರದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು, ಬೆಳ್ಳಾವಿ ಮಠದ ಶ್ರೀ ಕಾರದ ವೀರಬಸವ ಸ್ವಾಮೀಜಿಗಳು, ಮಳೆಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂಗೌಡ, ವೀರಶೈವ ಲಿಂಗಾಯತ ಹಿತರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಎಚ್.ಎಸ್. ಆನಂದ್, ಉಪಾಧ್ಯಕ್ಷರಾದ ವೀರಭದ್ರಯ್ಯ ಎಚ್.ಎಸ್., ಕಾರ್ಯದರ್ಶಿ ಸೋಮಶೇಖರ ಆರ್ ಸೇರಿದಂತೆ ಹಲವರು ಹಾಜರಿದ್ದರು.